ಒಂದು ಬಾರಿ ವಿಜ್ಞಾನಿಗಳೆಲ್ಲ ವ್ಯಕ್ತಿಯ ಮನಸ್ಥಿತಿ ಈ ಒಂದು ವಿಷಯದ ಬಗ್ಗೆ ಮನೋಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕಪ್ಪೆಯ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿ ನಿರ್ಧರಿಸ್ತಾರೆ. ಮೊದಲು ಆ ಕಪ್ಪೆಯನ್ನು ತೆಗೆದುಕೊಂಡು ಹೋಗಿ ಒಂದು ನೀರಿರುವಂತಹ ಟಬ್ಬಲ್ಲಿ ಬಿಡ್ತಾರೆ. ಸುಮಾರು ಹೊತ್ತುಗಳ ಕಾಲ ಕಪ್ಪೆ ನೀರಲ್ಲಿ ಆಟಾಡಿಕೊಂಡು ಆರಾಮಾಗಿ ಇರುತ್ತೆ. ಹೀಗೆ ನೀರಲ್ಲಿ ಇದ್ದಂತಹ ಕಪ್ಪೆಯನ್ನು ಒಂದೇ ಬಾರಿ ತೆಗೆದುಕೊಂಡು ಹೋಗಿ ಕುದೀತಿರುವಂತಹ ಬಿಸಿ ಬಿಸಿಯಾಗಿ ಕುದೀತಿರುವಂತಹ ಪಾತ್ರೆಯಲ್ಲಿ ಹಾಕ್ತಾರೆ. ಕಪ್ಪೆ ಟೈಮಲ್ಲಿ ಆ ಒಂದು ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕಾಗದೆ ಅದರಿಂದ ಬೇಗನೆ ಹಾರಿ ಹೊರಗೆ ಬರುತ್ತೆ. ಈ ರೀತಿ ಕಪ್ಪೆ ಹಾರಿ ಹೊರಗೆ ಬಂದಾಗ ವಿಜ್ಞಾನಿಗಳಿಗೆ ಈ ಪ್ರಯೋಗವನ್ನು ಇನ್ನೂ ಒಂದು ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ಅನಿಸುತ್ತೆ. ಆ ಟೈಮಲ್ಲಿ ಆ ಕಪ್ಪೆಯನ್ನು ತೆಗೆದುಕೊಂಡು ಬಂದು ಫಸ್ಟು ಆ ಕಪ್ಪೆನ ತೆಗೆದುಕೊಂಡು ಬಂದು ತಣ್ಣೀರಲ್ಲಿರುವಂತಹ ಒಂದು ಪಾತ್ರೆಯಲ್ಲಿ ಹಾಕ್ತಾರೆ. ಅದಕ್ಕೆ ಹೀಟ್ ಅಂದರೆ ಶಾಖವನ್ನು ಒಲೆಯ ಮೂಲಕ ಹತ್ತಿಸಲಾಗತ್ತೆ. ಮೊದಲು ಸ್ವಲ್ಪ ಅಂದರೆ ವಿಭಾಗವಾದಂತಹ ರೀತಿಯಲ್ಲಿ ಸ್ವಲ್ಪ 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 ಹೆಚ್ಚಳವನ್ನು ಮಾಡ್ತಾ ಹೋಗಬೇಕು ಅಂಥೇಳಿ ಅವರು ನಿರ್ಧಾರ ಮಾಡಿರ್ತಾರೆ. ತಣ್ಣೀರಿನ ಪಾತ್ರೆಯಲ್ಲಿದ್ದಂತಹ ಕಪ್ಪೆಗೆ ಬಿಸಿಯ ಶಾಖ ತಾಕಿದ ತಕ್ಷಣ ಅದು ಸ್ವಲ್ಪ ಬೆಚ್ಚಗಿರುವಂತಹ ನೀರಾಗಿ ಪರಿವರ್ತನೆ ಆಗಿರುತ್ತೆ. ಕಪ್ಪೆ ನನಗೇನೂ ಆಗಲ್ಲ ಅನ್ನುವಂತಹ ಒಂದು ಗಟ್ಟಿ ಧೈರ್ಯವನ್ನು ಮಾಡಿ ಅದರೊಳಗೆ ಸುಮ್ಮನೆ ಇರುತ್ತೆ. ಸ್ವಲ್ಪ ಅದೇ ರೀತಿ ಶಾಖವನ್ನು ವಿಜ್ಞಾನಿಗಳು ಹಂತ ಹಂತವಾಗಿ ಹೆಚ್ಚಳ ಮಾಡ್ತಾ ಹೋಗ್ತಾರೆ. ಕಪ್ಪೆ ಸ್ವಲ್ಪ ಬೆಚ್ಚಗಿದ್ದಂತಹ ನೀರು ಬಿಸಿ ನೀರಾಗತ್ತೆ. ಆಗಲೂ ಸಹ ಕಪ್ಪೆ ಅದರಿಂದ ಹೊರಬರಲಿಕ್ಕೆ ಇಷ್ಟಪಡಲ್ಲ. ಬೆಚ್ಚಗಿದ್ದಂತಹ ನೀರು ಬಿಸಿ ನೀರಾಗತ್ತೆ. ತದನಂತರದಲ್ಲಿ ಬಿಸಿ ನೀರು ಕುದಿಲಿಕ್ಕೆ ಆರಂಭವಾಗುತ್ತೆ. ಆ ಸಮಯದಲ್ಲೂ ಸಹ ಕಪ್ಪೆ ಆಚೆ ಬರೋಲ್ಲ. ಹೀಗೆ ಶಾಖವನ್ನು ಹೆಚ್ಚಳ ಮಾಡ್ತಾ ಹೋದಂತೆ ಕಪ್ಪೆ ಅದೇ ಒಂದು ಪಾತ್ರೆಯಲ್ಲಿ ತನ್ನ ಪ್ರಾಣವನ್ನು ಬಿಡುತ್ತೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾವು ಒಂದು ಪ್ರಾಣಿಯ ಮೂಲಕ ಅಂದರೆ ಒಂದು ಪ್ರಯೋಗದ ಮೂಲಕ ನಾವು ತೀರ್ಮಾನಕ್ಕೆ ಬರಬಹುದು. ಏನಂದರೆ, ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಮನಸ್ಥಿತಿಯನ್ನು ಅಂದರೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ಸರಿದೂಗಿಸಿಕೊಂಡು ಹೋಗುವಂತಹ ರೀತಿಯಲ್ಲಿ ಸ್ಪಾಟಲ್ಲಿ ಡಿಸಿಷನ್ನ ತಗೊಳ್ಬೇಕಾಗತ್ತೆ. ನಿರ್ಧಾರ ಅನ್ನುವಂತಹದ್ದು ತುಂಬಾ ಮುಖ್ಯ ಜೀವನದಲ್ಲಿ. ಯಾಕೆ ಅಂದರೆ, ತಣ್ಣೀರಲ್ಲಿದ್ದಾಗ ಕಪ್ಪೆ ಆರಾಮಾಗಿತ್ತು. ಅದೇ ಕಪ್ಪೆಯನ್ನು ಎರಡನೇ ಹಂತವಾಗಿ ತೆಗೆದು ಅದನ್ನು ಕುದಿಯುತ್ತಿರುವಂತಹ ನೀರಿನಲ್ಲಿ ಹಾಕಿದಾಗ ಕಪ್ಪೆ ಬೇಗನೆ ಆಚೆ ಬಂತು. ಮೂರನೇ ಹಂತವಾಗಿ ಕಪ್ಪೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಹಂತ ಹಂತವಾಗಿ ಶಾಖ ಕೊಟ್ಟಂತಹ ಸಂದರ್ಭದಲ್ಲಿ ಕಪ್ಪೆ ಏನು ಮಾಡ್ತು ಅಂತಂದರೆ ಅದರಿಂದ ಹೊರಗೆ ಬರಲೇ ಇಲ್ಲ. ಇದೇ ರೀತಿ ನಮ್ಮ ಜೀವನವೂ ಸಹ ನಾವೇನು ಮಾಡ್ತೀವಿ, ಬೇಗನೆ ಇದರಿಂದ ನಾವು ಹೊರಗೆ ಬರಬೇಕು ಅಂಥೇಳಿ ಯಾವುದೇ ಒಂದು ಸಂದರ್ಭ ಇರ್ಬೋದು, ಅದರಿಂದ ನಾವು ನಿಶ್ಚಯಿಸಿ ನಾವು ಬೇಗ ಆಚೆ ಬಂದರೆ ನಾವು ನಮ್ಮ ಜೀವನವನ್ನು ಉಳಿಸ್ಕೋಬಹುದು. ಅದು ಬಿಟ್ಟು ಏನೂ ಆಗಲ್ಲ ಅಂತ ಮಾಡುವಂಥ ಒಂದು ನಿರ್ಲಕ್ಷ್ಯ ನಮ್ಮನ್ನು ತುಂಬಾ ಅಸಹಾಯಕ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತೆ. ಈ ಕತೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆದರೆ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.